ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದಿನ ಚಿನ್ನದ ಬೆಲೆ ಏರೋದನ್ನು ನೋಡಿ ಅಭ್ಯಾಸ ಆಗಿರೋ ನಮಗೆ ಕಳೆದ 2 ದಿನದಿಂದ ಒಂದು ಸಣ್ಣ ಸಮಾಧಾನ ಸಿಕ್ಕಿದೆ. ಹೌದು, ಗೋಲ್ಡ್ ರೇಟ್ ಇವಾಗ ಸ್ವಲ್ಪ ಇಳಿಕೆ ಕಂಡು ಬಂದಿದೆ. ಬೆಲೆ ಇಳಿಕೆಗೆ ಪ್ರಮುಖ ಕಾರಣಗಳು ಏನು ಅಂತ ನೋಡೋದಾದರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಮೌಲ್ಯ ಸ್ವಲ್ಪ ಏರಿಕೆ ಕಂಡಿದೆ. ಜನರು ಚಿನ್ನದ ಬದಲಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು, ಮತ್ತು ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆ ಕೂಡ ಸ್ವಲ್ಪ ಇಳಿಕೆ ಕಂಡು ಬಂದಿದೆ. ಇದು ಬೆಲೆ ಇಳಿಕೆಗೆ ಪ್ರಮುಖ ಕಾರಣವಾಗಿರುವಂಥದ್ದು. ಹಾಗಾದರೆ ಇವತ್ತಿನ 22 ಕ್ಯಾರೆಟ್, 24 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ, ಅದರ ಜೊತೆಗೆ ಬೆಳ್ಳಿಯ ಬೆಲೆ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸ್ ಮತ್ತು ಅಡಿಕೆಯ ಮಾರುಕಟ್ಟೆ ಬೆಲೆ ಎಲ್ಲ ಮಾಹಿತಿಗಳು ಒಂದೇ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 14,597, ಅದೇ ರೀತಿ 10 ಗ್ರಾಮ್ಗೆ 1,45,970 ರೂಪಾಯಿ ಆಗಿರುವಂಥದ್ದು. ನಿನ್ನೆಯ ಬೆಲೆಗೆ ಕಂಪೇರ್ ಮಾಡೋದಾದರೆ 2,940 ರೂಪಾಯಿ ಇಳಿಕೆ ಕಂಡು ಬಂದಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 13,380, ಅದೇ ರೀತಿ 10 ಗ್ರಾಮ್ಗೆ 1,33,800 ರೂಪಾಯಿ ಆಗಿರುವಂಥದ್ದು. ನಿನ್ನೆ ಬೆಲೆಗೆ ಕಂಪೇರ್ ಮಾಡೋದಾದರೆ 2,750 ರೂಪಾಯಿ ಇಳಿಕೆ ಕಂಡು ಬಂದಿದೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ 1 ಗ್ರಾಮ್ಗೆ 10,948, ಅದೇ ರೀತಿ 10 ಗ್ರಾಮ್ಗೆ 1,09,480 ರೂಪಾಯಿ ಆಗಿರುವಂಥದ್ದು. ನಿನ್ನೆಯ ಬೆಲೆಗೆ ಕಂಪೇರ್ ಮಾಡೋದಾದರೆ 2,250 ರೂಪಾಯಿ ಕಡಿಮೆ ಆಗಿರುವಂಥದ್ದು. ಇನ್ನು ಬೆಳ್ಳಿಯ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 245 ರೂಪಾಯಿ, ಅದೇ ರೀತಿ 1 ಕೆಜಿಗೆ 2,45,000 ರೂಪಾಯಿ ಆಗಿರುವಂಥದ್ದು. ನಿನ್ನೆಯ ಬೆಲೆಗೆ ಕಂಪೇರ್ ಮಾಡೋದಾದರೆ 35,000 ರೂಪಾಯಿ ಪ್ರತಿ ಕೆಜಿಗೆ ಇಳಿಕೆ ಕಂಡು ಬಂದಿದೆ. ಇನ್ನು ಪೆಟ್ರೋಲ್ ಪ್ರೈಸ್ ನೋಡೋದಾದರೆ ಪ್ರತಿ ಲೀಟರ್ಗೆ 103.50 ಪೈಸೆ, ಅದೇ ರೀತಿ ಡೀಸೆಲ್ಗೆ 90.03 ಪೈಸೆ ಆಗಿರುವಂಥದ್ದು. ಇನ್ನು ಅಡಿಕೆಯ ಬೆಲೆ ನೋಡೋದಾದರೆ ಹಳೆ ಅಡಿಕೆಗೆ ಪ್ರತಿ ಕ್ವಿಂಟಲ್ಗೆ 33,000ದಿಂದ 50,000ದವರೆಗೆ ಆಗಿರುವಂಥದ್ದು. ಹೊಸ ಅಡಿಕೆಗೆ 29,000ದಿಂದ 45,000ದವರೆಗೆ ಕ್ವಿಂಟಲ್ಗೆ ಇರುವಂಥದ್ದು. ಇದೇ ರೀತಿ ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.